ತಮಿಳಿನ ಬ್ಲಾಕ್ ಬಸ್ಟರ್ ಹಿಟ್ ಪಡೆಯಪ್ಪ ಚಿತ್ರವನ್ನು ಕನ್ನಡಕ್ಕೆ ಯಾಕೆ ರಿಮೇಕ್ ಮಾಡಿಲ್ಲ ಗೊತ್ತಾ? 1999ನೇ ಇಸವಿ ದಕ್ಷಿಣ ಭಾರತದ ಸಿನಿಮಾ ಇತಿಹಾಸದಲ್ಲಿ ಒಂದು ಹೊಸ ಬಿರುಗಾಳಿ ಎದ್ದ ವರ್ಷ. ಆ ಬಿರುಗಾಳಿಯ ಹೆಸರೇ ಪಡೆಯಪ್ಪ. ಸೂಪರ್ ಸ್ಟಾರ್ ರಜನಿಕಾಂತ್, ಶಿವಾಜಿ ಗಣೇಶನ್, ಸೌಂದರ್ಯ ಮತ್ತು ರಮ್ಯಕೃಷ್ಣ ಅಭಿನಯದ ಈ ಚಿತ್ರ ಕೇವಲ ಒಂದು ಸಿನಿಮಾ ಆಗಿರಲಿಲ್ಲ, ಅದೊಂದು ಹಬ್ಬವಾಗಿತ್ತು. ಕೆ.ಎಸ್. ರವಿಕುಮಾರ್ ನಿರ್ದೇಶನ ಮತ್ತು ಎ.ಆರ್. ರೆಹಮಾನ್ ಅವರ ಮೈನವಿರೇಳಿಸುವ ಸಂಗೀತವಿದ್ದ ಈ ಸಿನಿಮಾ ಅಕ್ಷರಶಃ ಬಾಕ್ಸ್ ಆಫೀಸ್ ಅನ್ನು ಚಿಂದಿ ಉಡಾಯಿಸಿತ್ತು. ಆದರೆ ಆ ಕಾಲದಲ್ಲಿ ಅದೆಷ್ಟೋ ತಮಿಳು, ತೆಲುಗು ಹಿಟ್ ಸಿನಿಮಾಗಳು ತಡಾಡಡ್ ಎಂದು ಕನ್ನಡಕ್ಕೆ ರಿಮೇಕ್ ಆಗುತ್ತಿದ್ದರೂ ಪಡೆಯಪ್ಪ ಚಿತ್ರವನ್ನು ಮಾತ್ರ ಕನ್ನಡಕ್ಕೆ ತರುವ ಸಾಹಸವನ್ನು ಯಾರೊಬ್ಬರೂ ಮಾಡಲಿಲ್ಲ. ಯಾಕೆ ಗೊತ್ತಾ? ಆ ರೋಚಕ ಕಥೆ ತಿಳಿಯುವ ಮುನ್ನ ಈ ಸಿನಿಮಾ ಸೃಷ್ಟಿಸಿದ ಆ ಭೀಕರ ಅಲೆಯ ಬಗ್ಗೆ ನೀವು ತಿಳಿಯಲೇಬೇಕು. ಮಹಿಳೆಯರೇ ಗೇಟ್ ಮುರಿದು ನುಗ್ಗಿದ ಆ ಐಕಾನಿಕ್ ಸಿನಿಮಾ. ಸಾಮಾನ್ಯವಾಗಿ ರಜನಿಕಾಂತ್ ಅವರ ಸಿನಿಮಾಗಳು ಎಂದರೆ ಅಲ್ಲಿ ಮಾಸ್ ಪ್ರೇಕ್ಷಕರು, ಯುವಕರು ಮತ್ತು ಗಂಡಸರೇ ಚಿತ್ರಮಂದಿರಗಳ ಮುಂದೆ ಮುಗಿಬೀಳುತ್ತಿದ್ದರು. ಆದರೆ ಪಡೆಯಪ್ಪ ವಿಷಯದಲ್ಲಿ ಆಗಿದ್ದೇ ಬೇರೆ. ಈ ಸಿನಿಮಾದಲ್ಲಿ ರಜನಿ ಎದುರು ತೊಡೆತಟ್ಟಿ ನಿಂತಿದ್ದು ಬೇರೆ ಯಾವ ವಿಲನ್ ಅಲ್ಲ, ಬದಲಿಗೆ ಅಹಂಕಾರದ ಪರಾಕಾಷ್ಠೆಯಂತಿದ್ದ ಹೆಣ್ಣು ನೀಲಾಂಬರಿ. ರಮ್ಯಕೃಷ್ಣ ಅವರು ಜೀವ ತುಂಬಿದ್ದ ಈ ಪಾತ್ರ ಎಷ್ಟರ ಮಟ್ಟಿಗೆ ಮೋಡಿ ಮಾಡಿತ್ತು ಎಂದರೆ, ಕೇವಲ ನೀಲಾಂಬರಿಯನ್ನು ಮತ್ತು ಆಕೆಯ ಗತ್ತನ್ನು ನೋಡಲೆಂದೇ ಲಕ್ಷಾಂತರ ಮಹಿಳೆಯರು ಚಿತ್ರಮಂದಿರಗಳಿಗೆ ಹರಿದು ಬಂದರು. ಟಿಕೆಟ್ ಸಿಗದೆ ನೂಕುನುಗ್ಗಲಾಗಿ ಮಹಿಳಾ ಪ್ರೇಕ್ಷಕರು ಥಿಯೇಟರ್ನ ಗೇಟ್ಗಳನ್ನು ಮುರಿದುಕೊಂಡು ಒಳನುಗ್ಗಿ ಸಿನಿಮಾ ನೋಡಿದ್ದರು. ಇತ್ತೀಚೆಗಷ್ಟೇ ಸ್ವತಃ ರಜನಿಕಾಂತ್ ಅವರೇ ಈ ಆಶ್ಚರ್ಯಕರ ಘಟನೆಯನ್ನು ನೆನಪಿಸಿಕೊಂಡು ರೋಮಾಂಚನಗೊಂಡಿದ್ದರು. ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನೆಗೆಟಿವ್ ಶೇಡ್ನ ನಾಯಕಿಯನ್ನು ನೋಡಲು ಮಹಿಳೆಯರೇ ಈ ಪರಿ ಹುಚ್ಚೆದ್ದು ಗೇಟ್ ಮುರಿದದ್ದು ಅದೇ ಮೊದಲು ಮತ್ತು ಅದೇ ಕೊನೆ. ಬಜೆಟ್ ಮತ್ತು ಕಲೆಕ್ಷನ್ ಅಂದು ಧೂಳಿಪಟವಾದ ದಾಖಲೆಗಳು. 90ರ ದಶಕದ ಕೊನೆಯಲ್ಲಿ ಸಿನಿಮಾ ಒಂದರ ಬಜೆಟ್ 12 ಕೋಟಿ ದಾಟುವುದೇ ದೊಡ್ಡ ವಿಷಯವಾಗಿತ್ತು. ಅಂಥದ್ದರಲ್ಲಿ ಪಡೆಯಪ್ಪ ಚಿತ್ರವನ್ನು ಅಂದಾಜು 12 ರಿಂದ 14 ಕೋಟಿ ರೂಪಾಯಿಗಳ ಬೃಹತ್ ಬಜೆಟ್ನಲ್ಲಿ ಅದ್ಧೂರಿಯಾಗಿ ನಿರ್ಮಿಸಲಾಗಿತ್ತು. ಆದರೆ ಈ ಚಿತ್ರ ಬಿಡುಗಡೆಯಾದ ಮೊದಲ ದಿನವೇ ಬಾಕ್ಸ್ ಆಫೀಸ್ ಸುನಾಮಿಯನ್ನೇ ಸೃಷ್ಟಿಸಿತು. ತಮಿಳುನಾಡು ಮಾತ್ರವಲ್ಲದೆ ಕರ್ನಾಟಕ, ಆಂಧ್ರ ಮತ್ತು ವಿದೇಶಗಳಲ್ಲೂ ಹೌಸ್ಫುಲ್ ಪ್ರದರ್ಶನ ಕಂಡಿತು. ಕೇವಲ ಕೆಲವೇ ವಾರಗಳಲ್ಲಿ ಈ ಸಿನಿಮಾ ಬರೋಬ್ಬರಿ 45 ರಿಂದ 50 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಮುನ್ನುಗ್ಗಿತು. ಆ ಕಾಲಕ್ಕೆ ಅತಿ ಹೆಚ್ಚು ಗಳಿಕೆ ಕಂಡ ತಮಿಳು ಸಿನಿಮಾ ಎಂಬ ಸಾರ್ವಕಾಲಿಕ ದಾಖಲೆಯನ್ನು ಬರೆಯಿತು. ಸ್ವತಃ ರಜನಿಕಾಂತ್ ಅವರದ್ದೇ ಬ್ಲಾಕ್ ಬಸ್ಟರ್ ಭಾಷಾ ಚಿತ್ರದ ದಾಖಲೆಯನ್ನು ಪಡೆಯಪ್ಪ ಅಳಿಸಿ ಹಾಕಿ ದಕ್ಷಿಣ ಭಾರತದ ಅತಿ ದೊಡ್ಡ ಹಿಟ್ ಎನಿಸಿಕೊಂಡಿತು. ಹಾಗಾದರೆ ಇಷ್ಟೊಂದು ಬ್ಲಾಕ್ ಬಸ್ಟರ್ ಹಿಟ್ ಆದ ಚಿತ್ರವನ್ನು ಕನ್ನಡದಲ್ಲಿ ಯಾಕೆ ರಿಮೇಕ್ ಮಾಡಲಿಲ್ಲ? ಅದು ರಿಮೇಕ್ಗಳ ಸುವರ್ಣಯುಗ. ಪಕ್ಕದ ರಾಜ್ಯದಲ್ಲಿ ಯಾವುದಾದರೂ ಸಿನಿಮಾ ಹಿಟ್ ಆದರೆ ಸಾಕು, ಅದರ ಹಕ್ಕುಗಳನ್ನು ಖರೀದಿಸಿ ಕನ್ನಡದಲ್ಲಿ ರಿಮೇಕ್ ಮಾಡಲಾಗುತ್ತಿತ್ತು. ಆದರೆ ಅಪ್ಪಿತಪ್ಪಿಯೂ ಯಾವೊಬ್ಬ ಕನ್ನಡದ ನಿರ್ಮಾಪಕನಾಗಲಿ ನಿರ್ದೇಶಕನಾಗಲಿ ಪಡೆಯಪ್ಪ ಕಡೆಗೆ ತಲೆ ಹಾಕಿಯೂ ಮಲಗಲಿಲ್ಲ. ಇದಕ್ಕೆ 2 ಪ್ರಬಲ ಕಾರಣಗಳಿದ್ದವು. 1. ಕರ್ನಾಟಕದಲ್ಲಿ ರಜನಿಕಾಂತ್ ಅವರಿಗಿದ್ದ ಬೃಹತ್ ಮಾರುಕಟ್ಟೆ. ಪಡೆಯಪ್ಪ ತಮಿಳು ಚಿತ್ರವೇ ಆದರೂ ಕರ್ನಾಟಕದಾದ್ಯಂತ 100 ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿತ್ತು. ಕನ್ನಡಿಗರೇ ಮುಗಿಬಿದ್ದು ಈ ಸಿನಿಮಾವನ್ನು ನೋಡಿ ಕೋಟಿಗಟ್ಟಲೆ ಕಲೆಕ್ಷನ್ ಕೊಟ್ಟಿದ್ದರು. ಕರ್ನಾಟಕದ ಬಹುಪಾಲು ಸಿನಿಮಾ ಪ್ರೇಕ್ಷಕರು ಈಗಾಗಲೇ ಒರಿಜಿನಲ್ ಸಿನಿಮಾವನ್ನು ನೋಡಿ ಅದರ ಸ್ಟೈಲ್ಗೆ ಫಿದಾ ಆಗಿದ್ದರು. ಹೀಗಿರುವಾಗ ಅದೇ ಕಥೆಯನ್ನು ಮತ್ತೆ ಕನ್ನಡದಲ್ಲಿ ಕೋಟಿಗಟ್ಟಲೆ ಬಂಡವಾಳ ಹಾಕಿ ರಿಮೇಕ್ ಮಾಡಿದರೆ ಜನರು ಮತ್ತೆ ಥಿಯೇಟರ್ಗೆ ಬರುತ್ತಾರಾ ಎಂಬ ದೊಡ್ಡ ಭಯ, ಕಮರ್ಷಿಯಲ್ ರಿಸ್ಕ್ ಅಂದಿನ ನಿರ್ಮಾಪಕರಿಗಿತ್ತು. 2. ಪಾತ್ರಗಳ ಭಾರ ಮತ್ತು ಹೋಲಿಕೆಯ ಕಂಪ್ಯಾರಿಸನ್ ಭಯ. ಈ ಸಿನಿಮಾವನ್ನು ರಿಮೇಕ್ ಮಾಡದಿರಲು ಅತಿ ಮುಖ್ಯ ಕಾರಣ ಪಾತ್ರಗಳ ತೂಕ. ರಜನಿಕಾಂತ್ ಅವರ ಆ ಸ್ಟೈಲ್, ಆ ಸ್ವ್ಯಾಗ್, ಎನ್ ವಳಿ ತನಿ ವಳಿ ಎನ್ನುವ ಮ್ಯಾನರಿಸಮ್ ಅನ್ನು ಬೇರೆ ಯಾರೇ ಮಾಡಿದರೂ ಜನ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ರಮ್ಯಕೃಷ್ಣ ಅವರ ನೀಲಾಂಬರಿ ಪಾತ್ರ. ಆ ಕಣ್ಣಿನ ಪವರ್, ಆ ರುಬಾಬು, ಆ ಅಹಂಕಾರವನ್ನು ಮರುಸೃಷ್ಟಿಸುವುದು ಅಸಾಧ್ಯದ ಮಾತಾಗಿತ್ತು. ಕನ್ನಡದ ಯಾವುದೇ ದಿಗ್ಗಜ ನಟ ನಟಿಯರನ್ನು ಆ ಪಾತ್ರಗಳಲ್ಲಿ ಹಾಕಿದರೂ ಪ್ರೇಕ್ಷಕರು ನೇರವಾಗಿ ರಜನಿ ಮತ್ತು ರಮ್ಯಕೃಷ್ಣ ಅವರಿಗೆ ಹೋಲಿಕೆ ಮಾಡುತ್ತಿದ್ದರು. ಅದು ಖಂಡಿತವಾಗಿಯೂ ಚಿತ್ರಕ್ಕೆ ನೆಗೆಟಿವ್ ಆಗುತ್ತಿತ್ತು. ಇದೇ ಕಾರಣಕ್ಕೆ ಆ ಐಕಾನಿಕ್ ಮ್ಯಾಜಿಕ್ ಅನ್ನು ಮುಟ್ಟುವ ಸಾಹಸಕ್ಕೆ ಯಾರೂ ಕೈ ಹಾಕಲಿಲ್ಲ. ಪಡೆಯಪ್ಪ ಯಾವತ್ತಿದ್ದರೂ ಒಂದೇ, ಅದು ಯಾವತ್ತಿದ್ದರೂ ಒರಿಜಿನಲ್ ಆಗಿಯೇ ಇರಬೇಕು ಎಂದು ಸಿನಿಮಾ ಪಂಡಿತರು ಸುಮ್ಮನಾದರು. ಈಗಲೂ ಟಿವಿಯಲ್ಲಿ ಪಡೆಯಪ್ಪ ಬಂದರೆ ನೀಲಾಂಬರಿಯ ಎಂಟ್ರಿ ಆದರೆ ಚಾನೆಲ್ ಬದಲಾಯಿಸದೆ ನೋಡುವ ಎಷ್ಟೋ ಜನರಿದ್ದಾರೆ. ನೀವು ಕೂಡ ಆ ಕಾಲದಲ್ಲಿ ಥಿಯೇಟರ್ನಲ್ಲಿ ಪಡೆಯಪ್ಪ ನೋಡಿದ್ದೀರಾ? ನೀಲಾಂಬರಿ ಪಾತ್ರ ನಿಮಗೆ ಇಷ್ಟನಾ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.